ಈಗ ನೋಡ್ರಿ ನಾವೆಲ್ಲಿ ಬಂದೀವಿ ಅಂದ್ರೆ ನಮ್ಮ ಮಮ್ಮಿ ಮನೆಗೆ ಬಂದೀವಿ. ಸೊ ಹಳ್ಳಿ ಒಳಗೆ ಮಸ್ತ್ ಏನೂ ಸೌಂಡ್ ಇಲ್ಲ, ಏನಿಲ್ಲ, ಟ್ರಾಫಿಕ್ ಇಲ್ಲ, ಮಸ್ತ್ ಆರಾಮ ಅನ್ಸ್ಕೈತಿ. ಇಲ್ಲಿ ನೋಡ್ರಿ ಹೊಲದಾಗೈತಿ ಮನೆ. ಸೊ ಇಲ್ಲೆಲ್ಲ ಹೊಲ ಐತಿ. ಆಮೇಲೆ ಈ ಕಡೆ ಮಸ್ತ್ ಜಾಗ ಐತಿ ಹೊರಗಡೆ ಎಲ್ಲ. ಇಲ್ಲೇ ಮನೆ ಮುಂದೆ ಒಂದು ಸ್ವಲ್ಪ ಕಾಯಿಪಲ್ಲೆ ಗಿಪ್ಪಲೆ ಹಾಕಿರ್ತಾರೆ. ಈಗ ನೋಡ್ರಿ ಹಂಗೆ ಈವ್ನಿಂಗ್ ಆಗಿತ್ತು. ಇಲ್ಲೇ ಹೊಲ್ದಾಗ ಬಂದಿದ್ವಿ. ಇಲ್ಲಿ ಒಂದು ಸ್ವಲ್ಪ ವಾಡಿ ಅಂತಾರೆ, ಇದು ಕಬ್ಬಿಂದು ಇರ್ತೈತಲ್ಲ, ಸೊ ಅದನ್ನು ತಗೋಕೆ ಹೊಂಟಿದ್ದಾರೆ ಇವ್ರು. ಮೊದಲೆಲ್ಲ ಇಲ್ಲಿ ನಮ್ಮ ಪಪ್ಪ ಎಲ್ಲ ಇದ್ದಾಗೆಲ್ಲ ಹೊಲದಾಗೆಲ್ಲ ಹಿಂಗೆ ಆಳುಗಳು ಇರ್ತಿದ್ರೆ ಕಸ ಎಲ್ಲ ತೆಗಿಯೋಕೆ. ನಾವೆಲ್ಲ ಚಹಾ ಎಲ್ಲ ಕುಡಕ್ಕೆ ಬರ್ತಿದ್ವಿ ಅವ್ರಿಗೆ. ಸೊ ಹಂಗೆ ನೆನಪಾಯ್ತಿದೆಲ್ಲ. ನೋಡ್ರಿ ಇಲ್ಲೇ ಮನೆ ಐತಿ. ಇವಾಗ 1 ವರ್ಷ ಆಯ್ತು ಹೊಸದು ಕಟ್ಟಿ. ಇದು ಕಬ್ಬೆಲ್ಲ ತೆಗ್ದಾರ ಅನ್ಸುತ್ತೆ. ಇದು ಮತ್ತು ಕಾಡ್ಬಿ ಅಂತಾರೆ ಅನ್ಸುತ್ತೆ ನಮ್ಮ ಕಡೆ ಎಲ್ಲ. ಫಸ್ಟ್ ಕಬ್ಬು ಹಾಕ್ತಾರಲ್ಲ, ಅದು ಕಬ್ಬ ಎಲ್ಲ ಇಟ್ಟು ಅದಕ್ಕೆ ಲಾಗನ್ ಅಂತಾರೆ. ಅದಾದಮೇಲೆ ಹಾಗೆ ಒಂದು ಸಲ ಕಡಿದ್ಮೇಲೆ ಮತ್ತೊಂದು ಸಲ ಬರ್ತೈತಿ, ಅದಕ್ಕೆ ಕಾಡ್ಬಿ ಅಂತನೋ ಅಂತಾರೆ. ಇವ್ರು ನೋಡಿ ಇಬ್ಬರು ಹೆಂಗೆ ಓಡಾಡಕತ್ತಾರ ಆ ಕಡೆ ಈ ಕಡೆ. ರಾಡೈತಿ, ಒಂದು ಸ್ವಲ್ಪ ನೀರದು ಹಾಸಿದಾರ. ಚಪ್ಪಲ್ ಹಾಕೊಂಡು ಹಂಗೆ ನಡೆಯಾಕತ್ತಾರ. ಇಲ್ಲಿ ರಾಡ್ಯಾಗ ಹೋಗಿ ಬಂದ ಹಿಂಗಾಗಿದಾವೆ ಈ ಸ್ಲಿಪ್ಪರ್ಸ್ನ. ಹೆಂಗೆ ತೆಗೋದಂದ್ರೆ ಈಗ ಇದನ್ನ ತೋರಿಸ್ತೀನಿ ತಡೀರಿ. ತೆಗಿ ಚಪ್ಪಲ್ ರೀ ಅಂಜು. ಈಗ ನೋಡ್ರಿ ಇಷ್ಟು ಚಪ್ಪಲ್ ರಾಡಿ ಮಾಡ್ಕೊಂಬಂದಾರ ಇವ್ರು. ಸೊ ಹೆಂಗೆ ತೆಗೋದಂದ್ರೆ ಹಿಂಗೊಂದು ಕುರ್ಪಿ ತೆಗೋದ, ಫಸ್ಟ್ ಹಿಂಗೆ ರಾಡಿ ತೆಗೆದಿರ್ತದ. ಆಮೇಲೆ ನೀರಲ್ಲೇ ವಾಶ್ ಮಾಡೋದು. ಇಲ್ಲ ಅಂತಂದ್ರೆ ಎಲ್ಲ ಟ್ಯಾಂಕ್ದಾಗ ನೀರು ಖಾಲಿ ಆಗಿಬಿಡ್ತಾವೆ. ಇಷ್ಟೆಲ್ಲ ವಾಶ್ ಮಾಡೋತೇನೆ ಹಿಂಗೆ ರಾಡಿ ತೆಗೆದು ಆಮೇಲೆ ನೀರಲ್ಲೇ ತೊಳೆಯೋದು. ನೋಡಿ ಎಷ್ಟು ರಾಡಿ ತನ್ವಿದ ಚಪ್ಪಲ್ ಹೆಂಗೆ ಮಾಡ್ಕೊಂಬಂದ ನೋಡಿ. ಇಲ್ಲಿ ನೋಡ್ರಿ ಹೊಲದಾಗ ಇದ್ದದ್ದು ಒಂದು ಅಡ್ವಾಂಟೇಜ್ ಏನಂದ್ರೆ ಚೆಂದಂಗೆ ಆರಾಮಾಗಿ ಕಾಯಿಪಲ್ಲೆ ಎಲ್ಲ ಬೆಳಿಬೋದು. ಇಲ್ಲ ನೋಡ್ರಿ ಮನೆ ಮುಂದೆ ಬದ್ನಿಕಾಯಿ ಹಾಕಿದಾರ. ಆರ್ಗ್ಯಾನಿಕ್ ಆಗಿ ಬದ್ನಿಕಾಯಿ. ಇಲ್ಲಿ ನೋಡಿ ಆಗಿದಾವೆ ಬದ್ನಿಕಾಯಿ ಒಂದು ಸ್ವಲ್ಪ. ನೋಡಿ ಎಷ್ಟು ಚೆಂದ ಆಗೈತಿ ಇದು. ಇಲ್ಲೊಂದು ಮತ್ತು ಸಣ್ಣ ಸಣ್ಣ ಆ ಕಡೆ ಎಲ್ಲ ಆಗಿದಾವೆ ಇನ್ನು. ಇಲ್ಲಿ ನೋಡ್ರಿ ಟೊಮ್ಯಾಟೊ, ಆರ್ಗ್ಯಾನಿಕ್ ಟೊಮ್ಯಾಟೊ ಎಷ್ಟು ಚೆಂದಾಗಿದಾವೆ. ಬೆಂಗಳೂರೊಳಗೂ ಮತ್ತು ನಮ್ಮಲ್ಲಿ ತೈವಾನ್ ಒಳಗೂ ಎಷ್ಟು ಕಾಸ್ಟ್ಲಿ ಇರ್ತಾವೆ. ಇಲ್ಲಿ ಹಸಿವ ಕಡೆ ಹಣ್ಣು ಆಗಿದಾವೆ. ಸೊ ಈ ಥರ ಹಿಂಗೆ ಹೊಲದಾಗಿದ್ದರೆ ಅಲ್ಲಿ ಚಲೋ ಅನ್ಸತ್ತಲ್ಲ, ಈ ಥರ ಎಲ್ಲ ಹಾಕ್ಬೋದು. ಇಲ್ಲಿ ನೋಡ್ರಿ ಮತ್ತು ಇಲ್ಲೇನು ಆಗಿದಾವೆ. ಎಷ್ಟು ಆಗ್ತಿದಾವೆ ನೋಡಿ ಗಿಡಕ್ಕೆ ಟೊಮೆಟೊ. ಇನ್ನು ಸಮ್ಮರ್ ಒಳಗೆ ಅಲ್ಲಿ ತೈವಾನ್ಗಂತೂ ಭಾಳ ಕಾಸ್ಟ್ಲಿ ಆಗಿಬಿಡ್ತಾವೆ ಟೊಮೆಟೊ. ಈ ಗಿಡಕ್ಕೆ ನೋಡ್ರಿ ಎಷ್ಟು ಹತ್ತಿದಾವೆ. ಏನೂ ಹಾಕಬೇಕಾಗಿಲ್ಲ, ಜಸ್ಟ್ ಬೀಜ ಹಾಕಿದ್ರೆ ಹತ್ಬಿಡ್ತಾವೆ. ನೋಡಿ ಇಲ್ಲೆಲ್ಲ ಎಷ್ಟಾಗಿದಾವೆ. ಮತ್ತು ಇಲ್ಲಿ ನೋಡ್ರಿ ಮತ್ತೆ ಇನ್ನೂ ಕಾಯಿಪಲ್ಲೆ ಹಾಕಿದ್ದಾರೆ. ಇದು ಕೊತ್ತಂಬರಿ, ಇದು ಪುಂಡಿ ಪಲ್ಯ ಅಂತಾರಲ್ಲ ಅದಿದೆ, ಇನ್ನು ಬರತೈತಿ. ಇಲ್ಲಿ ಮತ್ತೇನೈತಿ, ಇದು ಹೀಲಿಕಾಯಿ ಅನ್ಸುತ್ತೆ. ಆಮೇಲೆ ಹಂಗೆ ಜೋಳನೂ ಹಾಕಿದ್ದಾರೆ ಸ್ವಲ್ಪ. ಆಮೇಲೆ ಕಬ್ಬು ಐತಿ. ಸ್ವಲ್ಪ ಕಬ್ಬು ಎತ್ತರ ಹೋಗುತ್ತಾನೆ ಇವು ಕಾಯಿಪಲ್ಲೆ ಎಲ್ಲ ಬಂದು ತಿನ್ಬೋದು ನಾವು, ಅಷ್ಟು ತನಕ ಬರ್ತೈತಿ. ಇಲ್ಲಿ ನೋಡ್ರಿ ಮೆಂತೆ ಪಲ್ಲೆ ಎಷ್ಟು ಚೆಂದಾಗಿದೆ. ಇದು ನೋಡ್ರಿ ಪಾಲಕ್ ಅನ್ಸುತ್ತೆ. ಪಾಲಕ ಅನ್ಸುತ್ತೆ. ಇಲ್ಲೆಲ್ಲ ಬಂದಿದ್ದ ಪಾಲಕ. ಆ ಕಡೆ ಒಂದು ಸ್ವಲ್ಪ ಹಾಕಿದ್ದಾರೆ ಏನೇನು.
ಮುಂದಿನವ್ರು ಬೇರೆ ಹೊಲದವ್ರ ಮೊನ್ನೆ ಕಬ್ಬನ ಹಿಂಗೆ ಸುಟ್ಟ ಆಮೇಲೆ ಹಿಂಗೆ ಕಡ್ಕೊಂಡು ಹೋದ್ರೇನು ಫ್ಯಾಕ್ಟ್ರಿಗೆ. ಸೊ ಅದರಿಂದ ಇಲ್ಲೆಲ್ಲ ಗಿಡಗಳಿಗೆ ನೋಡ್ರಿ ಒಂದು ಸ್ವಲ್ಪ ಅದು ಊರಿಗೆಲ್ಲ ಹಿಂಗೆ ಆಗ್ಬಿಟ್ಟಿದ್ದ. ಅದು ನೋಡ್ರಿ ಪೇರು ಗಿಡ ಅದು ಹಂಗಾಗೈತಿ. ಇಲ್ಲೇ ದಂಡಿಗೆ ಇತ್ತಲ್ಲ ಅವ್ರ ಹೊಲದ ದಂಡಿಗೆ, ಅದಕ್ಕೆ ನೋಡಿದ ಹೆಂಗಾಗೈತಿ ಪಾಪ ಪೇರು ಗಿಡ. ಅದಕ್ಕೊಂದು ಸ್ವಲ್ಪ ಏನೋ ಆಗಿತ್ತು ಅನ್ಸುತ್ತೆ, ಅದು ಊರಿಗೆ ಅದು ಇದಾಗಿಬಿಟ್ಟಿದ್ದದ. ಆಮೇಲೆ ಮತ್ತೆ ಇಲ್ಲಿ ಕೆಳಗನು ಟೊಮೆಟೊ ನೋಡ್ರಿ, ಇವು ಬೇರೆ ಥರದ ಉದ್ದದವ, ಆ ಕಡೆ ಇದ್ದಿದ್ದು ಗುಂಡಿದ್ದವ. ಇಲ್ಲಿ ನೋಡಿ ಮೆಂತೆ, ಇದು ಪುಂಡಿ ಪಲ್ಯ ಒಂದು ಸ್ವಲ್ಪ ಎತ್ತರ ಬಂದಿತ್ತು ನೋಡಿದ. ನಮ್ಮ ಉತ್ತರ ಕರ್ನಾಟಕದೊಳಗೆ ಇದು ಪುಂಡಿ ಪಲ್ಯ ರೊಟ್ಟಿ ಭಾರಿ ಅನಿಸುತ್ತೆ. ಇದೊಂಥರ ಟೊಮೆಟೊ ಐತೆ ನೋಡಿ, ಇದೊಂದು ಶೇಪ್ ಬೇರೆ ಇದೆ. ಇಲ್ಲ ಎಷ್ಟಾಗಿದೆ ನೋಡಿ ಇದಕ್ಕೆಲ್ಲ ಟೊಮೆಟೊ. ಇದು ನೋಡ್ರಿ ಮೆಂತೆ ಪಲ್ಯ. ನಾನೇನು ಹೂವು ಆಗಿದಾವೆ ಅಂದ್ಕೊಂಡಿದ್ದೆ, ಬಟ್ ಪಾಪ ಅದು ಊರಿಗೆ ಅದು ಬಿಸಿಲಿ ಜಳಕ್ಕೆ ಹಿಂಗಾಗ್ಬಿಟ್ಟೈತದ ನೋಡಿದೆಲ್ಲ ಆಗೈತಿ. ಇಲ್ಲೇ ಹಚ್ಚಿದ್ರಲ್ಲ ಊರಿಗೆ ನೋಡಿದೆ, ಇನ್ನೂ ಕಬ್ಬ ಇಟ್ಟಿದ್ದಾರೆ ನೋಡಿದ. ಹಿಂಗೆ ಸುಟ್ರೆ ಅದ್ರೊಳಗೆ ಏನು ರಸ ಉಳಿತದೇನೋ ಎಲ್ಲೋ ಗೊತ್ತಿಲ್ಲ. ಹಿಂಗೆ ಪಡಕ್ಕನ ಉರಿ ಹಚ್ಚಿದ್ರು ಅವರು, ಆಮೇಲೆ ಕಟ್ ಮಾಡಿ ಒಯ್ಯಾಕತ್ತಾರ. ಸುಟ್ರ ಕಬ್ಬ ಹಿಂಗೆ ಇಟ್ಟಿದ್ದಾರೆ. ಮೊದಲಿನ ಮನೆಗಳು ನೋಡ್ರಿ, ಹಳೆ ಮನೆಗಳು. ಇದು 1887 ಕಟ್ಟಿದ್ರು ಅನ್ಸುತ್ತೆ. ಈಗೆಲ್ಲ ಇವು ಈ ಕಡೆ ದೊಡ್ಡ ಬಿಲ್ಡಿಂಗ್ ಮುಂದೆ ಸಣ್ಣ ಅನ್ಸತ್ತವ. ಸೊ ಬರ್ರಿ ಹೊಸ ಮನೆ ಹೆಂಗೈತೆ ಅಂತ ತೋರಿಸ್ತೀನಿ. ಎಲ್ಲ ಸ್ಕೂಲಿಗೆ ಹೋಗ್ಬೇಕಾದಾಗೆಲ್ಲ ಅವ ಹಳೆ ಮನೆಗಳೊಳಗೆ ಇದ್ವಿ. ಸೊ ಈಗ ನೋಡ್ರಿ ಇದು ಹೊಸ ಮನೆ ಕಟ್ಟಿ 1 ವರ್ಷ ಆಯ್ತು. ಸ್ವಲ್ಪ ಕೆಲಸ ಉಳ್ದೈತಿ. ಈಗ ಜಸ್ಟ್ ಇದನ್ನು ಕಟ್ಟಿ 1 ವರ್ಷ ಆಗೈತಲ್ಲ. ಸೊ ವಾಸ್ತು ಶಾಂತಿ ಆದಮೇಲೆ ಬೇಗ ಒಂದು 2 ಮಂತ್ಸಿಗೆ ನಮ್ಮ ತಮ್ಮನ ಮದುವೆ ಆಗೈತಿ. ಸೊ ಮದುವೆ ಆಗಿ 1 ವರ್ಷದೊಳಗೆ ಏನೋ ಭಾಳ ಕೆಲಸ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಸೈಡ್. ಸೊ ಅದಕ್ಕೆ ಇನ್ನು ಸ್ವಲ್ಪ ದಿವಸ ಆದಮೇಲೆ ಮತ್ತೇನೇನೋ ಪೆಂಡಿಂಗ್ ಕೆಲಸ ಐತಲ್ಲ ಅದೆಲ್ಲ ಮಾಡ್ಕೊತಾರೆ. ನೋಡ್ರಿ ಮನೆ ಮುಂದೆಲ್ಲ ಹಿಂಗೆ ತೆಗೆದು ಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಹೊಳೆ ಐತಲ್ಲ ನಮ್ದು, ಅದು ಕೃಷ್ಣ ಹೊಳೆ ಅಂತ, ಅಲ್ಲಿಂದ ಪೈಪ್ಲೈನ್ ಮಾಡತ್ತಾರು. ಸೊ ಅಲ್ಲಿ ತಳಗಡೆಯಿಂದ ಹರ್ಕೊಂಡು ಬಂದರು. ಈಗ ಇಲ್ಲಿ ಮನೆ ತಕ ಬಂದೈತಿ. ಸೊ ಇಲ್ಲಿ ನೋಡ್ರಿ ಹಿಂಗೆ ತೆಗೆದು ಆ ಕಡೆ ಎಲ್ಲ ಹಿಂಗೆ ಅದು ನೀರು ಹಸಕ್ತಿ ಅಂದ್ರೆ ಹಿಂಗೆ ಹಿಡ್ಕೊತಾರೆ. ಅಷ್ಟು ದೂರ ತನಕ ಹೋಗ್ಬೇಕದು. ಅದಕ್ಕೆ ಮೊದಲೆಲ್ಲ ಇದನ್ನು ತೆಗ್ಗಾನು ಎಲ್ಲ ಹಿಂಗೆ ಕೈಲೇನೆ ತೆಗಿತಿದ್ರು. ಇವಾಗ JCB ಯೂಸ್ ಮಾಡ್ಕೊಂಡು ತೆಗಿಯಾಕತ್ತಾರ. ಅದು ಹಿಂಗೆ ತೆಗೀತೈತಿ. ಆಮೇಲೆ ಇವರು ಪೈಪೆಲ್ಲ ಹಾಕಿ ಮತ್ತು ಅದರಲ್ಲೇನೋ ಮುಗಿಸ್ತಾರೆ. ಮೊದಲೆಲ್ಲ ಇದನ್ನೆಲ್ಲ ಕೆಲಸನೂ ಕೈಲೇನೆ ಮಾಡ್ತಿದ್ರು. ಅವಾಗ ಭಾಳ ಟೈಮ್ ಬೇಕಾಗ್ತಿತ್ತು. ಇವಾಗೆಲ್ಲ ಒಂದು ಸ್ವಲ್ಪ ಬೇಗ ಆಗ್ತೈತಿ. ಇದು ಸಣ್ಣದು ಪೈಪ, ಇದು ಮನೆಗೆ ನೀರಿಗೆ ಯೂಸ್ ಮಾಡೋಕೆ. ಆಮೇಲೆ ಇಲ್ಲಿದಾವೆ ನೋಡ್ರಿ, ಈ ಪೈಪ್ ಹಾಕ್ತಾರೆ. ಅದು ಪೈಪ್ ಲೈನಿಗೆ ಅಷ್ಟು ದೊಡ್ಡ. ಅಲ್ಲಿ ಹೊಳೆಯಿಂದ ಈ ಕಡೆ ಒಯ್ಬೇಕಂದ್ರೆ 100 ಪೈಪ್ ಬೇಕಾಗ್ತಾವೆ ಆ ಥರದ್ದು. ಅಲ್ಲೈತೆ ನೋಡ್ರಿ
ಕಾಣ್ಕೈತ್ಲ ಅದು ಕೃಷ್ಣಾವಳಿ. ಸೊ ಅಲ್ಲಿಂದನೇ ಇದೆಲ್ಲ ಪೈಪ್ಲೈನ್ ಮಾಡತ್ತಾರು. ಇದು ನೋಡ್ರಿ ಕೃಷ್ಣಾವಳಿ. ಸೊ ಇಲ್ಲಿ ಮಳೆಗಾಲನಾಗ ಒಂದು ಸ್ವಲ್ಪ ಅದು ಹೊಳೆಯೆಲ್ಲ ಏರಿದ್ರೆ ಭಾಳೆಲ್ಲ ಮಳೆ ಆದಾಗ ಸೊ ಇಲ್ಲಿ ಮನೆ ಸಮೀಪ ಎಲ್ಲ ನೀರು ಬರ್ತಿರ್ತಾವೆ ಇಲ್ಲಿ ತಾನೆಲ್ಲ. ಒಂದ್ಸಲ ನೋಡ್ರಿ 2005 ಅನ್ಸುತ್ತೆ ಮನೆ ಒಳಗೆಲ್ಲನೂ ನೀರು ಬಂದಿದ್ದು. ಸೊ ಅವಾಗ ಅಷ್ಟು ಗೊತ್ತಿರಲಿಲ್ಲ, ಹೊಳೆ ಯಾವಾಗಲೂ ಏರ್ತಿತ್ತು, ಆದರೆ ಇಷ್ಟು ಮನೆ ಒಳಗೆ ನೀರು ಬರೋಂಗೇನು ಏರಿರಲಿಲ್ಲ. ಸೊ ಅವಾಗ ಎಲ್ಲರಿಗೂ ಗೊತ್ತಿರಲಿಲ್ಲ ಇಷ್ಟು ತನಕ ಬರ್ತಿದೆ ಅಂತ. ಸೊ ಎಲ್ಲರೂ ಮನೆ ಒಳಗೆ ಇದ್ದರು. ಆಮೇಲೆ ಭಾಳ ಏರಕೈತಲ್ಲ ಅವಾಗ ಎಲ್ಲರೂ ಹಂಗೆ ಬಿಟ್ಟು ಹೊಂಟರು ಸ್ವಲ್ಪ ದಿನ ಒಂದು ಹೊಳೆ ಇಳಿತನ. ಅವಾಗ ನಾವೆಲ್ಲ ಸೆಕೆಂಡ್ ಇಯರ್ ಇದ್ವಿ ಅನ್ಸುತ್ತೆ. ಸೊ ಅವಾಗೆಲ್ಲ ಮನೆಯೊಳಗೆಲ್ಲ ನೀರು ಬಂದು ಇದಾಗಿತ್ತು. ಆಮೇಲೆ ಎವ್ರಿ ಇಯರ್ ಹಂಗೆ ಅದಾದ್ಮೇಲೆ ಹಂಗೆ ಏರ್ತಾ ಇರುತ್ತೆ. ಮತ್ತೊಂದು ಸಲ ಯಾವಾಗೋ ಒಂದು ಸ್ವಲ್ಪ ಮನೆ ಮುಂದಷ್ಟು ನೀರು ಬಂದಿದ್ದು, ಏನಾದ್ರು ಮನೆ ಒಳಗೂ ಬಂದಿದ್ದು ಅನ್ಸುತ್ತೆ. ಸೊ 1-2 ಟೈಮ್ ಆಗಿತ್ತು ಫುಲ್ಲ. ಇಲ್ಲಾಂದ್ರೆ ಹಂಗೆ ಸ್ವಲ್ಪ ಸ್ವಲ್ಪ ಏರಿ ಮಳೆ ಹೆಚ್ಚಾದಾಗ ಏರಿ ಇಳಿತಿರ್ತೈತಿ. ಇಲ್ಲೆಲ್ಲ ನೋಡ್ರಿ ಹೊಲ, ಕಬ್ಬ, ಆಮೇಲೆ ಎಲ್ಲೇನು ಹಾಕಿದಾರ ಕಡ್ಲಿ ಈ ಥರ ಎಲ್ಲ ಹಾಕ್ತಿರ್ತಾರೆ, ಗೋಧಿನೂ ಹಾಕ್ತಾರೆ ಅನ್ಸುತ್ತೆ. ಹೆಚ್ಚು ಕಬ್ಬು ಇರ್ತೀವಿ. ಆಮೇಲೆ ಇಲ್ಲೊಂದು ಫ್ಯಾಕ್ಟ್ರಿ ಐತಿ, ಉಗಾರ್ ಫ್ಯಾಕ್ಟ್ರಿ ಅಂತ. ಅಲ್ಲಿ ಮತ್ತು ಬೇರೆ ಬೇರೆ ಭಾಳ ಇದಾವೆ ಫ್ಯಾಕ್ಟ್ರಿಗಳು. ಅಲ್ಲೆಲ್ಲ ಕಬ್ಬೆಲ್ಲ ಹೋಗ್ತಿರ್ತಾವೆ ಫ್ಯಾಕ್ಟ್ರಿಗೆ. ಇದು ನೋಡ್ರಿ ನಮ್ದು ಹೊಲ. ಸೊ ಇಲ್ಲೇ ಇವಾಗ ಅದು ಪೈಪ್ಲೈನ್ ಮಾಡತ್ತಿದ್ರು JCBದಿಂದ. ಇಲ್ಲಿ ಮ್ಯಾಲೆ ಬಂದಿದ್ದೆ, ಅಲ್ಲಿಂದ ಕಾಣತ್ತಿದ್ದ. ಹಳ್ಳಿ ಒಳಗೆ ಚಲೋ ಅನ್ಸುತ್ತೆ, ಶಾಂತಿ ಇರ್ತೈತಿ. ಸೊ ಈ ಕಡೆ ಪೂರ್ವ ಸನ್ರೈಸ್ ಆಗ್ತೈತಿ, ಆಮೇಲೆ ಈ ಕಡೆ ಸನ್ಸೆಟ್ ಆಗ್ತೈತಿ. ಎರಡೂ ನೋಡೋಕೆ ಸಿಗ್ತೈತಿ ಇಲ್ಲಿ. ತೆಂಗಿನಕಾಯಿ ನೋಡ್ರಿ, ಪಾಂಡುರಂಗ ಅಂತ. ದೀಪಾವಳಿ ಟೈಮ್ ಒಳಗೆಲ್ಲ ಲಾಸ್ಟ್ ಪಡ್ಡೆ ಇರ್ತೈತಲ್ಲ, ಆ ದಿವಸ ಹಿಂಗೆ ಪಾಂಡುರಂಗ ಹಾಕ್ತಾರೆ. ಆಮೇಲೆ ಅದ ದಿವ್ಸ ಸಂಜಿಕೆ ಹಿಂಗೆ ಮ್ಯಾಲೆ ಹಿಂಗೆ ಇಡ್ತಾರೆ. ಇದು ಶಗನಲ್ಲೇ ಮಾಡಿರ್ತಾರೆ, ಎಮ್ಮಿ ಶಗನ. ಆಮೇಲೆ ಮತ್ತೆ ಒಲೆ ಹಾಕ್ತಾರೆ ಅನ್ಸುತ್ತೆ. ಇಲ್ಲಿ ನೋಡ್ರಿ ಒಲೆ ಮೇಲೆ ರೊಟ್ಟಿ ಮಾಡತ್ತವ. ಅಜ್ಜಿ ಏನು ಮಾಡತ್ತವ? ರೊಟ್ಟಿ ಹೆಂಗೆ ಮಾಡತ್ತ? ಹೆಂಗೆ ಬರೀದ ಹಂಗೆ ರೊಟ್ಟಿ ಮಾಡೋದ? ಹ್ಞೂ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್. ಇವಾಗ ನೋಡ್ರಿ, ನಾನು ಇಲ್ಲಿ ನಮ್ಮ ತಮ್ಮನ ಮನೆ ಅಂದ್ರೆ ಮಮ್ಮಿ ಮನೆಗೆಲ್ಲ ಬಂದಿದ್ದೆ. ಸೊ ಇಲ್ಲಿ ಮನೆ ಹೆಂಗೈತಿ ಅಂತ ಹಂಗೆ ತೋರಿಸ್ಬೇಕು ಅನ್ನತ್ತಿದ್ದೆ. ನಾಳೆ ನಾವು ಹೋಗೋರಿದ್ವಿ ಇನ್ನು. ಆಮೇಲೆ ತೈವಾನ್ಗೆ ಹೋಗೋ ಟೈಮ್ ಅಂತ ಇನ್ನೊಂದು 4-5 ಡೇಸ್ಲೇ ತೈವಾನ್ಗೂ ಹೋಗಬೇಕು. ಇಲ್ಲಿಂದ ಫಸ್ಟ್ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿಂದ ಮತ್ತು ಬೆಂಗಳೂರಿಂದ ತೈವಾನಿಗೆ ಹೋಗಬೇಕು. ಸೊ ಅದೇ ನಾಳೆ ಹೋಗೋಕ್ಕಿದ್ದಲ್ಲ, ಅದಕ್ಕೆ ಇವಾಗ ಹಂಗೆ ಒಂದು ಸ್ವಲ್ಪ ತೋರಿಸ್ತೀನಿ ಹೆಂಗಿತ್ತಂತ. ಸೊ ಇಲ್ಲಿ ಹೊಲದಾಗ ನೋಡ್ರಿ ಮನೆ ಐತಿ. ಆಮೇಲೆ ಈ ಕಡೆ ಎಲ್ಲ ಇದು ಹೊಲ. ಆಮೇಲೆ ಈ ಕಡೆ ಬಂದ್ರೆ ಈ ಕಡೆ ಹೊಳೆ ಐತಿ, ಕೃಷ್ಣ ಹೊಳೆ. ಆಮೇಲೆ ಫುಲ್ ಶಾಂತ ಇರ್ತೈತಿ ಇಲ್ಲಿ. ಸೊ ಇಲ್ಲೇ ಮನೆ ಮುಂದೆಲ್ಲ ಕಾಯಿಪಲ್ಲೆ ಎಲ್ಲ ಹಾಕ್ಬೋದು. ಇಲ್ಲಿ ನೋಡ್ರಿ
ಬದ್ನೆಕಾಯಿ ಟೊಮೆಟೊ ಎಲ್ಲ ಹಾಕಿದ್ರು. ಅದರ ಮಣ್ಣಲ್ಲಿ ಇದು ಮಾಡಿದ್ರಲ್ಲ ಪೈಪ್ಲೈನ್, ಅದ್ರ ಸಂಬಂಧ ಸ್ವಲ್ಪ ಎಲ್ಲ ಮತ್ತು ಅಡ್ಡನ ಹೋಗ್ಬಿಟ್ಟವ ಪೈಪಲ್ಲೇ ಇಲ್ಲೆಲ್ಲ ಹಾಕಿದ್ರೆ. ಸೊ ಅದೆಲ್ಲ ಹೋಗ್ಬಿಟ್ಟೈತಿ. ಫುಲ್ ಮಸ್ತ್ ಶಾಂತ ಅನ್ಸುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 10 ಡೇಸ್ ಈ ಕಡೆನೇ ಇದ್ದೆ. ಭಾಳ ದಿವಸ ಆದಮೇಲೆ ಇಷ್ಟು ದಿವ್ಸ ನಿಂತ್ವಿ ನಾವು. ಈ ಸಲನ 4 ವೀಕ್ಸ್ ಬಂದಿದ್ವಿ. ಎವ್ರಿ ಟೈಮ್ 3 ವೀಕ್ಸ್ ಬರ್ತಿದ್ವಲ್ಲ. ಸೊ ಹಂಗೆ ಬೇಗ ಬಂದ ಹೋಗ್ತಿದ್ವಿ. ಸೊ ಸ್ವಲ್ಪ ಮನಿ ಎಲ್ಲ ಆಗಿತ್ತು. ಮೊದಲಿನ ಮನೆ ಅಲ್ಲೈತಿ ಆ ಕಡೆ, ಅದು ಹಳೇದು. ಈಗ ಹೊಸಾದ ಇದು ಕಟ್ಟಿದಾರೆ, 1 ವರ್ಷ ಆಗಿತ್ತಲ್ಲ. ಸೊ ಒಂದು ಸ್ವಲ್ಪ ಕೆಲಸ ಎಲ್ಲ ಹಂಗೆ ಪೆಂಡಿಂಗ್ ಉಳ್ದವ. ಸೊ ಅದೆಲ್ಲ ಇನ್ನು 1 ವರ್ಷ ಆದಮೇಲೆ ಮಾಡ್ತಾರೆ. ಆ ಕಡೆ ನೋಡ್ರಿ ರೋಡ್ ಐತಿ. ಸೊ ಮೊದಲೆಲ್ಲ ಮನೆ ಅಲ್ಲಿದ್ದಾವೆ ನೋಡಿ, ಅವ ಹಳೆ ಮನೆಗಳು. ಇದು ಮನೆ. ಇದು ಬಂದುಬಿಟ್ಟು ಹಾಲ್. ಇದು ಹಾಲ್ ಹಿಂಗೈತಿ. ಮ್ಯಾಲೆ ಒಂದು ಸ್ವಲ್ಪ ಹಂಗೆ ಸಿಂಪಲ್ಲಾಗಿ ಇದು ಮಾಡಿದಾರೆ, POP. ಇಲ್ಲೊಂದು ಬೆಡ್ರೂಮ್ ಐತಿ, ಇದು ಕಿಚನ್. ಆಮೇಲೆ ಮ್ಯಾಲೊಂದು ರೂಮ್ ಐತಿ, ಇಲ್ಲಿ ಬಾತ್ರೂಮ್ ಐತಿ. ಇದು ಬಂದ್ಬಿಟ್ಟು ನೋಡ್ರಿ ಕಿಚನ್. ಸೊ ಅಷ್ಟು ಸಿಂಪಲ್ಲಾಗಿ ಚೆಂದಾಗೈತಿ. ಸೊ ಇನ್ನೂ ಒಂದು ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೋರಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅದನ್ನೆಲ್ಲ ಮಾಡ್ಕೋರಿದ್ರು. ಸೊ ಈ ಥರ ಐತಿ ಕಿಚನ್. ಸೊ ಇದಾದಮೇಲೆ ಈ ಬೆಡ್ರೂಮ್ ಎಲ್ಲ ನಮ್ದು ಸಾಮಾನಾಗಿ ಬಿಟ್ಟಿದ್ದಾವೆ. ಸೊ ಇದು ಪ್ಯಾಕ್ ಎಲ್ಲ ಮಾಡ್ಕೊಳ್ಳೋದಿದ್ದೆ. ಸ್ವಲ್ಪ ಏನೇನರೆ ಒಯ್ಯೋದು ಹಿಟ್ಟು ಅದು ಇದೆಲ್ಲ ನೋಡ್ರಿ, ಇದೆಲ್ಲ ಜೋಳ ಹಿಟ್ಟು, ಆಮೇಲೆ ಕಡ್ಲಿ ಹಿಟ್ಟು, ಈ ಥರ ಬೇರೆ ಬೇರೆದು ಏನಾದರೂ. ಸೊ ಅದು ಪ್ಯಾಕ್ ಮಾಡೋದಿದ್ದೆ. ಇನ್ನು ನಾಳೆ ಹೋಗೋದೈತೆ ಅದಕ್ಕೆ. ಇದೊಂದು ರೂಮ್ ಆಯಿತು. ಆಮೇಲೆ ಈಗ ಮ್ಯಾಲೆ ಹೋಗೋಣ. ತನ್ವಿ ಏನು ಮಾಡತ್ತಿ? ಹಿಂಗೆ ಮ್ಯಾಲೆ ಬರೋದ. ಆಮೇಲೆ ಇಲ್ಲಿ ಒಂದೈತಿ ಆಫೀಸ್ ರೂಮ. ಆಮೇಲೆ ಈ ಕಡೆ ಹೊರಗೆ ಹೋಗೋದು. ಆಮೇಲೆ ಇಲ್ಲೊಂದು ಬೆಡ್ರೂಮ್ ಐತಿ. ಇದು ನೋಡ್ರಿ ಆಫೀಸ್ ರೂಮ. ಇವು ಅಭಿಷೇಕ್ ಅಂತ ನಮ್ಮ ಅಕ್ಕನ ಮಗ. ಇವಳು ತನ್ವಿ ಅಂತ ತೈವಾನ್ ಒಳಗಿರ್ತಾಳೆ. ಇವರೆಲ್ಲ ಸಾಂಗ್ ಹಚ್ಕೊಂಡು ಕೂತ್ಬಿದ್ದಾರೆ ಈಗ. ಇದಿಷ್ಟು ರೂಮ್ ಐತಿ. ಆಮೇಲೆ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಐತಿ ಆ ಕಡೆ. ಆಮೇಲೆ ಈ ಕಡೆ ಹೊರಗೆ ಹೋಗೋದ. ಇಲ್ಲೇ ಮ್ಯಾಲೆ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಈ ಥರ ಐತಿ. ಆಮೇಲೆ ಅಲ್ಲೇ ಹೊಳೆನೂ ಕಾಣ್ತೈತಿ. ಈ ಥರ ಐತಿ. ಇಲ್ಲಿ ಐತಿ. ಇಲ್ಲೆಲ್ಲ ಗಿಡಗಳು ಹಚ್ಚಿದ್ರ. ಇಲ್ಲೊಂದು ಗಿಡ ನೋಡ್ರಿ ಹೂವಿಂದ. ಸೊ ಅದು ಹೂವು ಆಗೈತಿ, ಆದ್ರೆ ಅದು ಪ್ಲಾಸ್ಟಿಕ್ ಹತ್ಲೆ ನೋಡ್ರಿ ಹೆಂಗೆ ಆವಾಜ್ ಮಾಡೋದೈತಿ. ಒಂಥರ ಡಿಫ್ರೆಂಟ್ ಇದೆ ನೋಡ್ರಿ. ಇದು ಸೌಂಡ್ ಬರೋದಿಲ್ಲ, ಹರಿವಲ್ತು ನೋದು. ಆದರೆ ಅದು ರಿಯಲ್ ಗಿಡ ಐತಿ. ಹಿಂಗೆ ಹ್ಯಾಂಗ್ ಮಾಡೋದೈತಿ. ಇಲ್ಲಿ ಕೆಳಗಿಟ್ಟಿದ್ದಾರೆ. ಈಗ ನೋಡ್ರಿ 4:30 ಆಯಿತು. ಇನ್ನೊಂದು ಸ್ವಲ್ಪ ಚಹಾ ಮಾಡಬೇಕು.
ಹೆಚ್ಚು ಚಹಾ ಕುಡಿಯೋಂಗಿಲ್ಲ ಆದರೆ ಇಲ್ಲಿ ಬಂದು ಒಂದು ಸ್ವಲ್ಪ ಹಂಗೆ ಕುಡಿಯಾಕತ್ತಿದ್ದೆ. ಇಲ್ಲಿ ನೋಡ್ರಿ ಚಿಕ್ಕಕ್ಕೆ ಎಷ್ಟು ಮಸ್ತ್ ಅದಾವೆ, ಭಾರಿ ಸ್ವೀಟ್ ಅದಾವೆ. ಇಲ್ಲೊಂದು ಸ್ವಲ್ಪ ಹಣ್ಣಾಗಿದ್ದಾವೆ. ನಮ್ಮ ತಮ್ಮನ ನಿಂತಿದ್ದಾರಲ್ಲ ಅವರು ಹೊಲ್ದಾಗ ಹಾಕಿದ್ದ ಅವ್ರ ಪಪ್ಪ ಕೊಟ್ಟಿದ್ರು, ನಾವು ಬಂದೇವು ಅಂಥೇಳಿ. ಸೊ ತನ್ವಿಗೆಲ್ಲ ಮಸ್ತ್ ರುಚಿ ಆಗ್ತವೆ. ಅಲ್ಲಿ ಬೆಂಗ್ಳೂರಿನಾಗ ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದಿದ್ವಿ ನಾವು. ಈಗ ಎಷ್ಟು ಹಣ್ಣಾಗಿದ್ದಾವೆ ನೋಡ್ರಿ, ಎಷ್ಟು ಮಸ್ತ್ ಹಣ್ಣಾಗೈತಿ, ಭಾರಿ ಸ್ವೀಟ್ ಅದಾವ. ತನ್ವಿ ತಗೋ ಚಿಕ್ಕು ಬಿತ್ಬಿಡು. ಲಾಸ್ಟ್ ಇಯರ್ ಫೆಬ್ರವರಿ ಒಳಗೆ ನೋಡ್ರಿ ನಮ್ಮ ತಮ್ಮನ ಮದುವೆ ಆಗಿತ್ತು. ಸೊ ಅವಾಗ ನಂಗೆ ಬರೋಕ್ಕಾಗಿರಲಿಲ್ಲ. ಸೊ ಈ ಸಲ ಬಂದೀವಿ. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿವಸ ಒಳಗಾದ್ರೆ 1 ಇಯರ್ ಆಗುತ್ತೆ ಅವ್ರದ್ದು ಮದುವೆ ಆಗಿ. ಸೊ ಹಂಗೆ ಸಿಂಪಲ್ಲಾಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡತ್ತಿದ್ವಿ. ಕೇಕ್ ಅದು ತಂದೆ. ನಾವು ನಾಳೆ ಹೋಗೋರಿದ್ವಿ. ಆಮೇಲೆ ನಮ್ಮ ಅಕ್ಕನ ಮಗ ಅಭಿಷೇಕನೂ ಇದ್ದ. ಸೊ ಅವನು ನಾಳೆ ಹೋಗೋವಿದ್ದ. ಅದಕ್ಕೆ ಎಲ್ಲರೂ ಸೇರಿ ಹಂಗೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಫೋಟೋ ತೊಗೊಂಡ್ವಿ. ಹೇಳ ಮಾಮ. ಅಮ್ಮ ಸೊಕಸು ಬಿದಿ ಮಕಸು ಇಲ್ಲಿ ಜಂಪ್. ಒಂದ ಎಮ್ಮೆ ಐತಿ. ಸೊ ಅದು ಹಾಲದು ಮನೆಗೆ ಆಗ್ತಾವ. ಏನಾದ್ರೆ ಹೈವಾನಿಗೆ ಬಾನಕ್ತಿ ಕರ್ಕೊಂಡು ಹೋಗೋ. ಹಾಂ ಚುಸ್ತೈತ ಬದ್ನಿಕಾಯಿ ಇದು. ರೇಯಾಂಶ ತನ್ವಿ ಫುಲ್ ಎಂಜಾಯ್ ಮಾಡಿದ್ರಲ್ಲ ತನ್ವಿ. ಏನು ಅಂಜಿಲ್ಲ. ಈಗ ನೋಡ್ರಿ ಹೋಗೋ ಟೈಮ್ ಬಂತ. ಇವತ್ತು ಹೋಗೋರಿದ್ವಿ. ಸೊ ಬ್ರೇಕ್ಫಾಸ್ಟ್ ಅದು ಮಾಡಿ ಬೇಗನೆ ಬಿಡೋರಿದ್ವಿ. ಇಲ್ಲಿಂದ್ರೆ ನಮ್ಮ ನಾದಿನಿಗಳ ಮನೆಗೆ ಹೋಗಿ ಅಲ್ಲಿಂದ ಸಂಜೆಗೆ ಬೆಂಗಳೂರಿಗೆ ಬಸ್ ಐತಿ, ಅಲ್ಲೇ ಹೋಗ್ಬೇಕು. ಸೊ ನೋಡ್ರಿ ಈಗ ಬಿಡ್ತೇವೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ. ಮಾಮನ ಮನೆಗೆ ಹೋಗುನು. ಎಲ್ಲೈತೆ ಮಾಮನ ಮನೆ? ಹಾಂ ಹೊಸ ಮನೆ ಇಲ್ಲೈತಂತ. ಅವಂಗೆ ಹೆಂಗೆ ಗೊತ್ತ ನೋಡು. ಈ ವ್ಲಾಗ್ ನೋಡ್ರಿ ಒಂದೇ ಡೇ ಮಾಡಿದ್ದಲ್ಲ. ಸೊ ನಾನು ಇಲ್ಲಿ ಎಷ್ಟು ದಿವಸ ಇದ್ನೆಲ್ಲ ಎಲ್ಲ ಡೇ ಒಂದು ಸ್ವಲ್ಪ ಕ್ಲಿಪ್ಲ ತೊಗೊಂಡಿದ್ದೆ. ಸೊ ಅದನ್ನೆಲ್ಲ ಸೇರಿ ಒಂದು ವ್ಲಾಗ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಚಲೋ ಅನ್ನಿಸ್ತು ಅಂತ ಅಂದ್ಕೊಳ್ತೀನಿ. ಟೊಮೆಟೊ, ಫ್ರೆಶ್ ಟೊಮೆಟೊ ಹಾಕು. ಎರಡು ರೇವಂಶ್ ಇವತ್ತು ಹೋಗೋದಿತ್ತು ಬೂ. ಇಲ್ಲೇ ಇರ್ತೀನಿ ನೀನು, ಇಲ್ಲೇ ಇರ್ತಿ. ಈಗ ನೋಡ್ರಿ ಹೋಗಾತಿದ್ವಿ. ಸೊ ಈವ್ನಿಂಗ್ ಮತ್ತು ಬೆಂಗಳೂರಿಗೂ ಹೋಗಬೇಕು. ನಮ್ಮ ತಮ್ಮ ಇಲ್ಲೇ ಬಿಡಾಕ ಬರತ್ತಿದ್ದ. ಆಮೇಲೆ ಆಲ್ಮೋಸ್ಟ್ 1 ಮಂತ್ ಆಯ್ತು ನಾವು ಇಂಡಿಯಾಗೆ ಬಂದು. ಸೊ ಒಂಥರ ಡಿಫ್ರೆಂಟ್ ಫೀಲಿಂಗ್. ಅಲ್ಲಿಂದ ಬರಬೇಕಾದಾಗ ಒಂಥರ ಇರುತ್ತೆ. ಸೊ ಇಂಡಿಯಾಗೆ ಹೋಗಬೇಕು ಅಂಥೇಳಿ ಅಲ್ಲಿ 1 ವಾರ ಇದ್ದಾಗ ಒಂಥರ ಅನ್ಸತ್ತಿರುತ್ತೆ, ನಾಳೆ ಹೋಗೋರ್ದೀವಿ ಅದು ಇದೆಲ್ಲ ಅಂತ. ಮತ್ತು ಇವಾಗ ಇಲ್ಲಿಂದ ಹೋಗ್ಬೇಕು. ಈಗ ಇದೊಂಥರ ಡಿಫ್ರೆಂಟ್ ಫೀಲಿಂಗ್. ಸೊ ನಾ ಇಂಡಿಯಾದಾಗ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದೆ. 1-2-3 ವಿಡಿಯೋಸ್ ಮಾಡಿದ್ದೀನಿ ಅಷ್ಟೇ. ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಸೊ ಸ್ವಲ್ಪ ಬ್ಯುಸಿನೇ ಇರುತ್ತೆ, ಅಲ್ಲಿ ಹೋಗಬೇಕು ಇಲ್ಲೇ ಹೋಗಬೇಕು ಅಂತ ನಮ್ಮ ಇಂಡಿಯಾ ಟ್ರಿಪ್ಪ. ಸೊ ಅದಕ್ಕಾಗಿ ಭಾಳ ಮಾಡಿರಲಿಲ್ಲ. ಮತ್ತೆ ನೆಕ್ಸ್ಟ್ ವ್ಲಾಗ ಸಿಗ್ತೀನಿ. ಬಾಯ್, ಟೇಕ್ ಕೇರ್.